ತೋಂಟದ ಯಡಿಯೂರು ಸಿದ್ಧಲಿಂಗೇಶ್ವರ ಪರಂಪರೆಯ ಶ್ರೀ ಕಾಲಾಗ್ನ ರುದ್ರಮುನಿ ಸ್ವಾಮಿಗಳಿಂದ ಸ್ಥಾಪಿತವಾದ ಶ್ರೀ ಶಿವಯೋಗಿ ಮುನೀಶ್ವರ ವಿದ್ಯಾಪೀಠವು 25 ವಿದ್ಯಾರ್ಥಿಗಳಿಂದ ಆರಂಭಗೊಂಡು ಇಂದು 13 ಅಂಗಸಂಸ್ಥೆಗಳಿಂದ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ತ್ರಿವಿಧ ದಾಸೋಹದ ಮೂಲಕ ಡಾಕ್ಟರ್ ಶ್ರೀ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ಬಡ ಮಕ್ಕಳ ಪಾಲಿಗೆ ಬೆಳಕನ್ನು ನೀಡುತ್ತಾ ಬಂದಿದ್ದಾರೆ. ವೀಕ್ಷಕರೇ, ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಹೋಬಳಿಗೆ ಸೇರಿದ ಶ್ರೀ ಮರಳೇಗವಿ ಮಠವು ಬಡ ಮಕ್ಕಳ ಪಾಲಿಗೆ ವಿದ್ಯಾಕಾಶಿಯೇ ಸರಿ. ಇಲ್ಲಿ ಉತ್ತರ ಕರ್ನಾಟಕದಿಂದ ಹಿಡಿದು ದಕ್ಷಿಣ ಕರ್ನಾಟಕದ ಎಲ್ಲ ಭಾಗದ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ. ಹಾಗೆಯೇ ಪಕ್ಕದ ತಮಿಳುನಾಡು, ಆಂಧ್ರ ಭಾಗದ ವಿದ್ಯಾರ್ಥಿಗಳೂ ಸಹ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವುದು ವಿಶೇಷವಾಗಿದೆ. ವೀಕ್ಷಕರೇ, ಇಲ್ಲಿಯ ಬಡ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡುವುದರ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಸಹ ನೀಡಲಾಗುತ್ತಿದೆ. ಅವರ ಜ್ಞಾನಕ್ಕೆ ಸಹಕಾರಿಯಾಗಲು ಒಳ್ಳೆಯ ಪರಿಸರವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಶ್ರೀಮಠಕ್ಕೆ ಬರಲು ಒಳ್ಳೆಯ ರಸ್ತೆ ಸಂಪರ್ಕ, ಇಲ್ಲಿನ ವಿದ್ಯಾರ್ಥಿಗಳ ಆರೋಗ್ಯ ದೃಷ್ಟಿಯಿಂದ ಗುಣಮಟ್ಟದ ಆಹಾರವನ್ನು ನೀಡಲಾಗುತ್ತಿದೆ. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎಲ್ಲ ಮಕ್ಕಳಿಗೆ ಯೋಗ ಶಿಕ್ಷಣವನ್ನು ಕೂಡ ನೀಡಲಾಗುತ್ತಿದೆ. ಸಾಮೂಹಿಕ ಪ್ರಾರ್ಥನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಬೇಕಾಗಿದೆ ಎಲ್ಲ ವಿದ್ಯಾರ್ಥಿಗಳು. ವೀಕ್ಷಕರೇ, ಶ್ರೀ ಕ್ಷೇತ್ರದ ಪೀಠಾಧ್ಯಕ್ಷರಾದ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ಎಲ್ಲ ವಿದ್ಯಾರ್ಥಿಗಳ ಚಲನವಲನವನ್ನು ಖುದ್ದು ತಾವೇ ಪರಿಶೀಲನೆ ನಡೆಸುತ್ತಾರೆ. ಬನ್ನಿ, ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳ ಬಾಯಲ್ಲೇ ಕೇಳೋಣ. ವೀಕ್ಷಕರೇ, ನಾನು ನಾನು ಅಪ್ಪಣ್ಣನಲ್ಲಿ ನಮ್ಮ ಮನೆಯಲ್ಲಿ ಓದ್ತಿದ್ದಾಗ ನಾನು ಹೆಂಗಿದ್ದೆ ಅಂದರೆ ಈ ಥರ ಟೈಮ್ ಕಳೆದ್ರೆ ಚೆನ್ನಾಗಿರುತ್ತೆ ಆ ಥರ ಅಂದ್ಕೊತಿದ್ದೆ ಸರ್. ಮತ್ತು ನಮ್ಮ ಪೇರೆಂಟ್ಸು ಅದನ್ನೆಲ್ಲ ಗಮನಕ್ಕೆ ತಗೊಂಡು ನಂದು ಅಲ್ಲಿ ಇದ್ದಾಗ ಮಾರ್ಕ್ಸ್ ಎಲ್ಲ ಕಡಿಮೆ ಆಗೈತೆ ಅಂತ ನೋಡಿ ಇಲ್ಲಿ ಶ್ರೀಮಠದಲ್ಲಿ ನನಗೆ ವಿದ್ಯಾಭ್ಯಾಸ ಚೆನ್ನಾಗಿ ಸಿಗ್ಬೋದು ಅಂತ ಬಯಸಿ ನಾನು ಇಲ್ಲಿ ತಗೊಬಂದು ಜಾಯಿನ್ ಮಾಡಿಸಿದ್ದೆ ಸರ್. ಅದರಿಂದ ಇಲ್ಲಿ ಬಂದಮೇಲೆ ನಾನು ಚೆನ್ನಾಗಿ ಓದ್ತಿದ್ದೀನಿ, ಚೆನ್ನಾಗಿ ಶಿಸ್ತು ವಿಧೇಯತೆ ಎಲ್ಲ ಕಲಿತಿದ್ದೀನಿ ಅಂತ ನಮ್ಮ ಪೇರೆಂಟ್ಸು ಬಂದಾಗೆಲ್ಲ ಹೇಳ್ಕೊಂಡು ಖುಷಿ ಪಡ್ತಾಯಿದ್ದಾರೆ ಸರ್. ಮತ್ತು ಇಲ್ಲಿ ಏನಂದರೆ ಸರ್, ನಮ್ಮ ಸ್ವಾಮೀಜಿಯವರು ಎಲ್ಲದಕ್ಕಿಂತ ಮುಂಚೆ ಫಸ್ಟು ಡಿಸಿಪ್ಲಿನ್ಗೆ ಪ್ರಯಾರಿಟಿ ಕೊಡ್ತಾರೆ ಸರ್. ನಮ್ಮ ಈಗಿನ ಮಕ್ಕಳೇ ಮುಂದೆ ಪ್ರಜೆಗಳು ಅಂತ ನಮ್ಮ ಸ್ವಾಮೀಜಿಯವರು ಹೇಳ್ತಿರ್ತಾರೆ ಸರ್. ಯಾಕಂದರೆ ಈಗಿನ ಸಮಯದಲ್ಲಿ ಅವ್ರು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಯೋಚನೆ ಮಾಡಿಬಿಟ್ಟು ಆ ಇಂಪಾರ್ಟೆನ್ಸ್ನ ಚೇಂಜ್ ಮಾಡಿಬಿಟ್ಟು ಫಸ್ಟು ಡಿಸಿಪ್ಲಿನ್ಗೆ ಇಂಪಾರ್ಟೆನ್ಸ್ ಕೊಡಿ ಅಂತ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಏಕೆಂದರೆ ದೊಡ್ಡವರಾದಮೇಲೆ ನಿಮಗೆ ಎಲ್ಲೆಲ್ಲಿ ಹೋದಾಗ ಹೆಂಗಿರಬೇಕು ಅಂತ ಗೊತ್ತಾಗಬೇಕು ಅಂತ ಹೇಳ್ತಾ ಇರ್ತಾರೆ ಸರ್. ಅದಕ್ಕೋಸ್ಕರ ಸರ್ ನಾನು ಇಲ್ಲಿ ಬಂದಾಗಿಂದ ಸ್ವಲ್ಪ ಶಿಸ್ತುಬದ್ಧವಾಗಿ ಚೆನ್ನಾಗಿದ್ದೀನಿ ಅಂತ ನನ್ನ ಪೇರೆಂಟ್ಸ್ ಹೇಳ್ತಿರ್ತಾರೆ ಸರ್. ನನ್ನ ಹೆಸರು ತರುಣ್ ಕೇರ್. ನಾನು ಓದ್ತಾ ಇದ್ದು 10ನೇ ಕ್ಲಾಸು. ನಾನು ಈ ಮಠಕ್ಕೆ ಬಂದು 4 ವರ್ಷ ಆಯಿತು. ನಾನು ಇಲ್ಲಿ 7ನೇ ಕ್ಲಾಸಿಗೆ ಬಂದೆ. ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ಮತ್ತು ನಾನು ಇಲ್ಲಿ ಬಂದು 4 ವರ್ಷ ಆಯಿತು. ಡೈಲಿ ಊಟ, ತಿಂಡಿ, ವಸತಿ ಎಲ್ಲ ಇಲ್ಲಿ ಚೆನ್ನಾಗಿದೆ. ಮತ್ತು ನಾನು ಬಂದು 4 ವರ್ಷದಿಂದ ನಾನು ನೋಡಿರೋ ಪ್ರಕಾರ ಇಲ್ಲಿ ಚೆನ್ನಾಗಿ ನೋಡ್ಕೊತಾರೆ. ಊಟ, ವಸತಿ, ನೀರು ಎಲ್ಲ ಸೌಲಭ್ಯಗಳು ದೊರೀತವೆ. ಇಲ್ಲಿ ಎಲ್ ಕೆ ಜಿಯಿಂದ ಅಪ್ ಟು ITವರೆಗೂ ಐತೆ. ಇಲ್ಲಿ 3ನೇ ಕ್ಲಾಸಿಂದ 10ನೇ ಕ್ಲಾಸ್ ITI PUC ಅವರು ಕೂಡ ಇಲ್ಲಿ ವಸತಿಯಲ್ಲಿ ಪಡ್ಕೊಂಡಿದ್ದಾರೆ. ಇಲ್ಲಿಯ ವಸತಿ ಎಲ್ಲ ಕರೆಕ್ಟಾಗಿದೆ. ಮತ್ತು ನಾವು ಇಲ್ಲಿ 4 ವರ್ಷ ಆಯಿತು ಇಲ್ಲಿ ಬಂದು. ವಾತಾವರಣ, ಇಲ್ಲಿ ಶಿಸ್ತು, ಇಲ್ಲಿನ ಸಾಂಸ್ಕೃತ, ಬೆಳಗ್ಗೆ ಹೊತ್ತು ಸಂಸ್ಕೃತ ಕ್ಲಾಸ್ ಇರುತ್ತೆ. ಮತ್ತು ಎಲ್ಲ ತರಹದ ಒಂದು ಇಲ್ಲಿ ಸೌಲಭ್ಯಗಳು ದೊರೀತವೆ. ಮತ್ತು ನಮಗೆಲ್ಲರೂ ಸ್ವಾಮೀಜಿಯವರು ಒಳ್ಳೆ ನೋಡ್ಕೋತಾರೆ. ಡೈಲಿ ಭಾನುವಾರ ಮತ್ತು ಡೈಲಿ ಸ್ನ್ಯಾಕ್ಸು, ಕಾಫಿ, ಟೀ ಎಲ್ಲ ನೋಡ್ಕೋತಾರೆ. ಇಲ್ಲಿ ಚೆನ್ನಾಗಿದೆ, ಮಠ ತುಂಬ ಚೆನ್ನಾಗಿದೆ. ನನ್ನ ಹೆಸರು ಪವನ್. ನಾನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಟೇಕಲ್ ಊರಿನಿಂದ ಬಂದಿದ್ದೇನೆ. ಈ ಕನಕಪುರ ಮರಳೇಗವಿ ಮಠ ನಮ್ಮ ಪೇರೆಂಟ್ಸು ಇಲ್ಲಿ ಹೇಳಿದ್ದರು. ನಾನು ಸ್ವಾಮೀಜಿಗೆ ಫಸ್ಟ್ ಬಂದಾಗ ಸ್ವಾಮೀಜಿಯವ್ರಿಗೆ ಗೊತ್ತಿದ್ದಿಲ್ಲ. ಸರ್ ಅಂತ ಇದ್ದೆ. ಸ್ವಾಮೀಜಿ ಇಟ್ಕೊಂಡು ನಾನು ಬುದ್ಧಿ ಹಣ್ಣು ಅಂತ ಹೇಳಿದ್ರು. ನನಗೆ ಫಸ್ಟು ಓದೋಕ್ಕಾಗ್ತಿದ್ದಿಲ್ಲ. ಇಲ್ಲಿ ಫಸ್ಟ್ ರ್ಯಾಂಕ್ ಬಂದು ಲೀಡರ್ಶಿಪ್ಪು ಬುದ್ಧಿಯವರು ಎಲ್ಲ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳುತ್ತೆ.